ಹಾಯ್ ಗೈಸ್, ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ಮೈ ಚಾನೆಲ್. ಹೆಂಗನೆಲ್ಲ ರಾಹತ್ತಲ್ಲೇ ನಂಗೆ ಅಲ್ಹಮ್ದುಲಿಲ್ಲ. ಇಂಡತ್ತಲ್ಲಾಗಲೇ ನಂಗೆ ಮಟನ್ ಕರಿ ಗೀ ರೈಸ್ ಹೆಂಗನೆ ಹಾಕ್ರಂಟ ನಿಂಗೆ ಶೇರ್ ಹಾಕ್ರ ಇಪ್ಪ ಕುಕ್ಕರ್ಲ ಬೇಕನ್ನು ಮಟನ್ ಬೇಯೋನಲ್ಲದು ಅದಕ್ಕೆ ನಂಗೆ ಕುಕ್ಕರ್ಲ ಬೇಕನ್ನು ನಿಂಗೆ പിന്നെ ಅದಕ್ಕೆ ವಿಸಿಲೆಲ್ಲ ಅವನು ಅದು ಎರ್ಚಿ ಎಲ್ಲ ಗಟ್ಟಿ ನಿಂಗೆ ಚಮ್ಮೆ ವಿಸಿಲ್ ಅವನು ಇಲ್ಲೇ ತೆಲ್ಲ ಅದು ಇದು ಇನ್ನೆಂಗೆ ಚಮ್ಮೆ ಬೇನಂಟಿಲ್ಲೇ ತೆಲ್ಲ 4-5-6 ಹಿಂಗೆ ಮೇಯೋಡು ತೆಲ್ಲ ಎಣ್ಣೆ ಬಿಟ್ಟಿತ್ತು ಅದಕ್ಕೆ ನೀರುಳ್ಳಿ ಇಡೋನು. ನೀರುಳ್ಳಿ ಫ್ರೈ ಅವನು നല്ല ಫ್ರೈ ಚೋಪ್ ಕಲರ್ ಆയി പിന്നെ നല്ല ചുവപ്പ് കളർ ആവിടല്ലേ അത്ര പിന്നെ നിങ്ങൾ ಟೊಮೆಟೊ ಇಡೋನು. ஒரு 4 ನೀರುಳ್ಳಿ ನಂಗೆ ಮುರಿಚಿಟ್ಟಿಟ್ಟ ಬಿಲ್ಲೆ ಸೈಜ್ 1 kg ಮಟನ್ ಅದ್ರ പിന്നെ ಟೊಮೆಟೊ ಇಡೋನು 4 ಬಿಲ್ಲೆ ಸೈಜ್. ಅದು ಅದೆಲ್ಲ ಫ್ರೈ ಅವನು നല്ല ಫ್ರೈ ಆಯಿತು. ಅದು നല്ല ಫ್ರೈ ಅವನು നല്ല ಫ್ರೈ ಆയി പിന്നെ നിങ്ങൾ എരിച്ചിടണം. എരിച്ച് കലക്കി വെച്ചിടണങ്ങ കലക്കിയിട്ട് ಟೊಮೆಟೊ നല്ല ಫ್ರೈ ಆಗಿ പിന്നെ ಎರಿച്ചിടണം. ಅದರ ಮುನ್ನಲ್ಲಿ ಎರಿಚಿರ ಮುನ್ನಲ್ಲಿ ನಂಗೆ ಮಸಾಲೆ ಇಡೋಕೊಂಡು ನಂಗೆ ಮಸಾಲೆ ಚೆನ್ನಾಗಿ ಹಾಕಿ ಬೆಚ್ಚಿರ ಇಂದ ನಿಂಗೆ ಇನ್ನರ್ಕ ನಂಗೆ ಇನ್ಶಾಲ್ಲ ಹಾಕುമ്പോൾ ಕಾಟ್ರ ಇಂದ ರೆಡಿ ಉಂಡು ಮಸಾಲೆ അങ്ങനെ ನಿಂಗೆ ಕಾಟಗೋಯ್ಟ್ಲೆ ಇಂದ್ರೆಲ್ಲ ಇಡೋಣಂಟು ನಂಗೆ ಇನ್ನರ್ಕ ಕಾಟ್ರ 1 kg ಮಟನ್ಗೆ ഒരു 2 ಸ್ಪೂನ್ ಬೆಳ್ಳಿ ಸ್ಪೂನ್ಲು 2 ಸ್ಪೂನ್ ಮಸಾಲೆ ಇಡೋನು. 2 ಸ್ಪೂನ್ ಇಡೋನು ಬೆಳ್ಳಿಯ ಸ್ಪೂನ್ಲು. പിന്നെ ನಿಂಗೆ പിന്നെ നോക്കിയിട്ടിട ಖಾರ പിന്നെ ಖಾರ ಚೆಮ್ಮ ಇಡೋನು. ತೆಲ್ಲ ಖಾರ ಕೊರಡಿ ಹೆಂಗೆ ತೆಲ್ಲ ಕೊರಡಿ ಇಡೋನು. ಟೇಸ್ಟಿಗೆ ತೆಗೆತಾರೆ ಉಪ್ಪು ಇಡೋರು ನಿಂಗೆ ಎತ್ತರ ಟೇಸ್ಟ್ പിന്നെ ಹತ್ತರ ಉಪ್ಪು ಅದೆಲ್ಲ ಅದರೊಟ್ಟಿಗೆ ನೀರುಳ್ಳಿ ಟೊಮೆಟೊ ಒಟ್ಟಿಗೆ ಅಂತೆಲ್ಲ ಬೇಯೋನು ಮಸಾಲೆ. ಅದರ പിന്നെ ಎರ್ಚಿಡೋನು. ಎರ್ಚಿ ಎಲ್ಲ ಇಟ್ಟಿಟ್ಟು ಮಿಕ್ಸ್ ಹಾಕೋನು. ಎಲ್ಲ ಎರ್ಚಿಟ್ಟಿಟ್ಟು ನಾವೆಲ್ಲ ಇಟ್ಟೈಪ ನೋಕೋರು ಮಿಕ್ಸ್ ಹಾಕೋರು. ಇದೆಲ್ಲ ಮಿಕ್ಸ್ ಹಾಕಿ പിന്നെ നിങ്ങൾ ಕುಕ್ಕರ್ ಬಂದ್ ಹಾಕೋರು. ಇದು ಈಸಿ ರೆಸಿಪಿ ಎಲ್ಲರಿಗೂ ಬಂಡೆ ಇದು ಎಲ್ಲರೂ ಹಾಕ್ರಿ ಹಿಂಗನೆ ಈಗ ಬೇಗ ಅವರು ರೆಸಿಪಿ ಇದು. പിന്നെ ನೋಡ್ರಿ ಇದು ರೆಡಿ ಆಯ್ತು, ಕರಿ ರೆಡಿ ಆಯ್ತು. ಇದಕ್ಕೆ ತೆಲ್ಲ ತೇಂಗೆ ಇಡೋನು. ನಂಗೆ ಅರ್ಚಿ ಬೆಚ್ಚ ತೇಂಗೆ ಅಂತ ಅದು ಇಟ್ಟ ನಿಂಗೆ ಬೇನೆಗೆ ಇಡೋನು. ನಿಂಗೆ ಬೇನೆಗೆ ಇಡ ಇಲ್ಲಂಗಿಲ್ಲೇ പിന്നെ ಕೊತ್ತಂಬರಿ ಸೊಪ್ಪು ಮುಚ್ಚಿಟ್ಟು ಇಡೋನು. ನಾನು ஒரு ಸೈಡ್ಲ ಕುಕ್ಕರ್ಲ ಗೀ ರೈಸ್ಗೆ ಬೆಚ್ಚಿರೆ ಗೀ ಇಟ್ಟು ಬೆಚ್ಚಿರೆ ಎಲ್ಲ ಗೀ ಇಡ್ರೆ ಅದ್ರ പിന്നെ ಅದಕ್ಕೆ ಬೇನೆ ನಂಗೆ ಗಂಧಸಾಲ ಅರಿ ಉಂಡಲ್ಲೇ ಅದಿಲ್ಲ ಹಾಕ್ರೋ ಗೀ ರೈಸ್ ಕುಕ್ಕರ್ಲೆ ಬೇಯ್ಕ್ರೋ ಜಾಸ್ತಿ ಇಟ್ಟು ಅದಕ್ಕೆ ಎಂತೆಲ್ಲ ಇಡೋಣ ನೀರುಳ್ಳಿ ಇಡೋಣ. ನೀರುಳ್ಳಿ ಇಟ್ಟಿಟ್ಟು ಫ್ರೈ ಅವನು. ನೀರುಳ್ಳಿ പിന്നെ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಉಂಡಲ್ಲೇ ಅದೆಲ್ಲ ಇಡೋಣ. ಅದು ಇಟ್ಟಿಟ್ಟು ತೆಲ್ಲ ಫ್ರೈ ಹಾಕೋಣ. ತೆಲ್ಲ ಫ್ರೈ ಆಗಿ പിന്നെ ತೆಲ್ಲ ಫ್ರೈ ಅವನು നല്ല ಫ್ರೈ ಅವನು. ಅரை ಲೀಟರ್ ತಣ್ಣಿ 1/4 kg ಅರಿಕುಂಡಲ್ಲಿ 1/2 ಲೀಟರ್ ತಣ್ಣಿ. ಕಾಲು ಕೆ ಜಿ ಅರಿ ಚೆನ್ನಾಗಿ ಉಪ್ಪು ಚಲ್ಡಾರ അങ്ങനെ ಅದಕ್ಕೆ ನಿಂಗೆ ಎತ್ತರ ಉಪ್ಪು ಬೇನೆ ಹತ್ತರ ಉಪ್ಪು ಇಡೋರು. ಜಾಸ್ತಿ ಬೇನೆ ಜಾಸ್ತಿ ಕೊರಡಿ ನಂಗೆ ಗಂಧಸಾಲ ಇದು ಅರಿ ನೋಕೋರು ಗಂಧಸಾಲ ಚಲ್ಡಾರಲ್ಲಿ ಅದು ಅರಿ ತನ್ನ നല്ല ಕಲ್ಗೋನು. നല്ല ಕಲ್ಗಿಟ್ಟು ಇದು ಈಸಿಯೇ ಇದಿಲ್ಲೇ ಕಷ್ಟ ಇಲ್ಲೇ ಇದೆಲ್ಲ ಕುಕ್ಕರ್ಲ ನಂಗೆ ಹಾಕೋರೆಲ್ಲ ಈಸಿಯೇ. ಒಂದೇ ವಿಸಿಲ್ ಹಂಗೆ ಮೇಯ್ಯಾಡು ಜಾಸ್ತಿ ಬೇಡ. ಅದು പിന്നെ ಇದು ನಮ್ಮನೆ ಆಡೋರು ಗಟ್ಟಿ ಇಕ್ಕಲ್ಲೇ ಚಮ್ಮೆನ ಹಸೆ ಆಡು ஒரு 2 ವಿಸಿಲ್ ಹಿಂಗೆ ஒரே ವಿಸಿಲ್ ಹಿಂಗೆ ಮೇಯ್ಯಾಡು. ನಿಂಗೆ ಟ್ರೈ ಹಾಕೋರು ನಕೋ ಇದು ರೆಡಿ ಆಯಿತು ಚೂರು ರೆಡಿ. ನಂಗೆ ಕುಕ್ಕರ್ಲ ಹಾಕಿರೋ ನಿಂಗೆ ಎಡತ್ತಲು ಮಾಕ್ರಾರು ಇದು ಎಡತ್ತಲು ಮಾಕ ಸೆಟ್ ಆಯ್ತು ಬಂಡ್ರಲ್ಲಿ ಕುಕ್ಕರ್ಲು ಅದಕ್ಕೆ ನಾನು ಕುಕ್ಕರ್ ಹಾಕಿರೋ. நீங்கள் ಎಡತ್ತಲು ಬೇನೆ ಹಾಕ ಈಸಿ ರೆಸಿಪಿ ಇದು ಸುಲಭ ಕಷ್ಟ ಇಲ್ಲ ಇದು ಯಾರಿಗೂ ಮಾಕೋಗು.
നിങ്ങൾ ട്രൈ ആക്കാറോ. നിങ്ങൾക്ക് ഇത് ವಿಡಿಯೋ ಇಷ್ಟ ಆയെങ്കിൽ ಲೈಕ್ ಹಾಕೋರು, ಶೇರ್ ಹಾಕೋರು, ಕಮೆಂಟ್ ಹಾಕೋರು. ಆಯಂಗೆ ನೀವು ಸಬ್ಸ್ಕ್ರೈಬ್ ಹಾಕೋ ಮರಕಂಡ. ಇನ್ಶಾಲ್ಲ ನೆಕ್ಸ್ಟ್ ವ್ಲಾಗ್ ಗಿಟ್ಟುವ. ಅಲ್ಲಾ ಹಾಫೀಸ್.